ಭಾರತದ ಪಶ್ಚಿಮ ತೀರಗಳಲ್ಲಿ ಅತ್ಯಂತ ಸುಂದರವಾದ ಕಡಲ ತೀರವೇ ಕರಾವಳಿ ಕರ್ನಾಟಕ. ಸಾಕಷ್ಟು ಮೀನುಗಾರರ ಮನೆಯಾದ ಈ ಪ್ರದೇಶದಲ್ಲಿ ಯಥೇಚ್ಛವಾಗಿ ತುಳು ಭಾಷೆಯನ್ನು ಮಾತಾಡುವ 2 ಜಿಲ್ಲೆಗಳಿಗೆ ತುಳುನಾಡು ಅಂತ ಕರೀತಾರೆ. ಈ ಭಾಗದಲ್ಲಿ ಸುಮಾರು 98 ಕಿಲೋಮೀಟರ್ ಕಡಲ ತೀರದ ಜೊತೆಗೆ ತುಳುನಾಡ ಸೊಬಗನ್ನು ನೋಡಲಿಕ್ಕೆ ಸಿಗುವಂತಹ ಒಂದು ಸುಂದರವಾದ ಜಿಲ್ಲೆಯ ಹೆಸರೇ ಉಡುಪಿ. ಉಡುಪಿಯ ವೈಶಿಷ್ಟ್ಯತೆಗೆ ಕಾರಣ ಕೇವಲ ಬೀಚ್ಗಳಷ್ಟೇ ಅಲ್ಲದೆ ಸಾಕಷ್ಟು ವೆರೈಟಿಯ ಪ್ರಾಣಿ ಪಕ್ಷಿಗಳು ವಾಸಿಸುವ ದಟ್ಟವಾದ ಅರಣ್ಯ ಪ್ರದೇಶಗಳು ಕೂಡ. ಉಡುಪಿಯಲ್ಲಿರುವ ಸಾಕಷ್ಟು ಅಭಯಾರಣ್ಯಗಳಲ್ಲಿ ಸುಮಾರು 315 ಚದರ ಕಿಲೋಮೀಟರ್ ಹರಡಿಕೊಂಡಿರುವಂಥದ್ದು ಸೋಮೇಶ್ವರ ವನ್ಯಜೀವಿ ಅಭಯಾರಣ್ಯ. ಈ ಅಭಯಾರಣ್ಯದ ದಾರಿಯಲ್ಲಿ ಸಿಗುವಂತಹ ಒಂದು ಸಣ್ಣ ಹೋಟೆಲಿನ ನೀರು ದೋಸೆ ಬಹಳಷ್ಟು ಸೊಗಸಾಗಿರುತ್ತೆ. ಇದು ನಮ್ಮ ತಂದೆ ಸ್ಟಾರ್ಟ್ ಮಾಡಿದ್ದು 1975 ಜುಲೈ 16 ಸ್ಟಾರ್ಟ್ ಮಾಡಿದ್ದು. ಈಗ ಈ ವರ್ಷ 50 ವರ್ಷ ನಡೀತಾ ಇದೆ. ಇದು ಆಗುಂಬೆಯಿಂದ ನೀವು ಘಾಟಿ ಇಳಿದು ಬರಬೇಕಾದ್ರೆ ಸೋಮೇಶ್ವರ ಕಳೆದು 2.3 ಕಿಲೋಮೀಟರ್ ಬಲಭಾಗಕ್ಕಿದೆ. ಹೆಬ್ರಿ ಕಡೆಯಿಂದ ಆಗುಂಬೆ ಕಡೆ ಹೋಗುವಾಗ ಎಡಭಾಗಕ್ಕಿದೆ. ಬೆಳಿಗ್ಗೆ ಇಡ್ಲಿ, ಉದ್ದಿನೊಡೆ, ಬನ್ಸು, ನೀರು ದೋಸೆ, ಅವರಕ್ಕಿ ಮೊಸರು, ಪುಲಾವು ಎಲ್ಲ ಇರುತ್ತೆ. ಮಧ್ಯಾಹ್ನ 3:30 ಗಂಟೆ ನಂತರ ಬಿಸಿ ಬಿಸಿ ಗೋಳಿ ಬೀಜ ಎಲ್ಲ ಇರುತ್ತೆ. ನೀರು ದೋಸೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಎಷ್ಟೊತ್ತಿಗೆ ಬಂದರೂ ಬಿಸಿ ಬಿಸಿ ಇರುತ್ತೆ. ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ, ಕುರ್ಕುಲ್ ತಿಂಡಿಗಳು, ಹಲಸಿನಕಾಯಿ ಚಿಪ್ಸು, ಹಲಸಿನ ಹಣ್ಣಿನ ಹಪ್ಪಳ, ಹಲಸಿನಕಾಯಿ ಹಪ್ಪಳ, ಹಲಸಿನ ಹಪ್ಪಳ ಖಾರ ಹಾಕಿದ್ದು, ಹಲಸಿನ ಮಾಂಬಳ, ಮಾವಿನ ಮಾಂಬಳ, ಆನಂತರ ತುಂಬ ಥರದ ಹಲ್ವಾ, ಮನೆ ತಯಾರಿ ಎಲ್ಲ ತಿಂಡಿ ಇರುತ್ತೆ. ಆಗುಂಬೆಯ ಮಡಿಲಲ್ಲಿ ಬೀಳುವ ಸೋಮೇಶ್ವರ ಅಭಯಾರಣ್ಯಕ್ಕಿರುವಂತಹ ಒಂದು ಲೈಫ್ ಲೈನ್ ಸೀತಾ ನದಿ. ಇಲ್ಲಿನ ಕಾಡು ಮೇಡುಗಳ ನಡುವೆ ಹರಿಯೋ ಸೀತಾ ನದಿ ಅಮೋಘವಾದ ಆಗುಂಬೆಯ ಕಾಡುಗಳಿಗೆ ಜೀವವಾಗುತ್ತೆ. ಅತಿ ಹೆಚ್ಚು ಮಳೆಯಾಗುವ ಎವರ್ಗ್ರೀನ್ ಕಾಡುಗಳಲ್ಲಿ ಹರಿಯೋ ಈ ನದಿ ಸುಮಾರು 150 ಅಡಿ ಎತ್ತರದಿಂದ ಬೀಳುವ ಈ ಸ್ಥಳದ ಹೆಸರೇ ಕೂಡ್ಲು ತೀರ್ಥ ವಾಟರ್ಫಾಲ್ಸ್. ಸೊ ಉಡುಪಿಯಿಂದ ಒಂದು 45-50 ಕಿಲೋಮೀಟರ್ಸ್ ಆಗುತ್ತೆ. ಫಾಲ್ಸ್ನ ರೀಚ್ ಆಗೋಕ್ಕೆ ಅಂತ ಒಂದು ಡಿವಿಯೇಷನ್ ಸಿಗುತ್ತೆ. ಸೊ ಅಲ್ಲಿಂದ ಒಂದು ಆಲ್ಮೋಸ್ಟ್ ಒಂದು 15 ಕಿಲೋಮೀಟರ್ಸ್ ಡ್ರೈವ್ ಮಾಡಿಕೊಂಡು ಫಾರೆಸ್ಟ್ ಚೆಕ್ ಪೋಸ್ಟಿಗೆ ಬರಬೇಕಾಗುತ್ತೆ. ಅಲ್ಲಿ ಒಂದಿಷ್ಟು ಪಾರ್ಕಿಂಗ್ ಫೀಸ್, ಎಂಟ್ರಿ ಫೀಸ್ನ ಕೊಟ್ಟು ಅಲ್ಲಿಂದ ಸುಮಾರು 1-1.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿಕೊಂಡು, ಟ್ರೆಕ್ಕಿಂಗ್ ಸ್ವಲ್ಪ ಸುಸ್ತಾಗುತ್ತೆ, ಬಟ್ ಆಫ್ಟರ್ ದ ಟ್ರೆಕ್ಕಿಂಗ್ ಒಂದು ಫಾಲ್ಸ್ ಏನು ಸಿಗುತ್ತೆ, ಈ ಫಾಲ್ಸ್ ಏನು ಸಿಗುತ್ತೆ, ಬಹಳ ಬಹಳ ಬ್ಯೂಟಿಫುಲ್ ಆಗಿದೆ. ಆಗುಂಬೆಯ ಅರಣ್ಯ ಪ್ರದೇಶಗಳು ಎಷ್ಟು ಅದ್ಭುತವಾಗಿದೆಯೋ ಉಡುಪಿಯ ಕಡಲ ತೀರದಲ್ಲಿನ ಕೆಲವೇ ಕಾಡು ಪ್ರದೇಶಗಳು ಅಷ್ಟೇ ವಿಚಿತ್ರವಾಗಿದೆ. ಉಡುಪಿಯಿಂದ ಸುಮಾರು 26 ಕಿಲೋಮೀಟರ್ ದೂರ ಬಂದಾಗ ಸಿಗೋದು ಕರಾವಳಿಯ ಕಾಡುಗಳಾದ ಮ್ಯಾಂಗ್ರೂವ್ ಫಾರೆಸ್ಟ್ಸ್. ಪೆಡಲ್ ಈ ಥರ ಇಟ್ಕೊಳ್ಬೇಕು. 1 ಫೀಟ್ ಈಚೆ 1 ಫೀಟ್ ಈಚೆ ಮಿಡಲ್ ಆಗಿ ಕರ್ವ್ ಶೇಪ್ ನಿಮ್ಮ ಸೈಡ್ ಇರಬೇಕು. ಪೆಡ್ಲಿಂಗ್ ಮಾಡೋರು ಸ್ಟ್ರೈಟ್ ಹೋಗ್ಬೇಕಾದ್ರೆ ನೀರನ್ನು 2 ಸೈಡ್ ಡ್ರಾ ಮಾಡ್ಬೇಕು. ಹೀಗೆ ಲೆಫ್ಟ್ ಹೋಗ್ಬೇಕಾದ್ರೆ ನೀರನ್ನು ರೈಟಿಗೆ ಡ್ರಾ ಮಾಡ್ಬೇಕು, ರೈಟ್ ಹೋಗ್ಬೇಕಾದ್ರೆ ಲೆಫ್ಟ್ ಡ್ರಾ ಮಾಡ್ಬೇಕು, ಅಪೋಸಿಟ್ ಡೈರೆಕ್ಷನ್. ರಿವರ್ಸ್ ಹೋಗ್ಬೇಕಾದ್ರೆ ಪೆಡಲ್ ಕರ್ವ್ ಶೇಪಿಂದ ಹೀಗೆ ಉಲ್ಟಾ ನೀರನ್ನು ಹಿಂದೆಯಿಂದ ಮುಂದೆ ಹೀಗೆ ಪುಲ್ ಮಾಡಿದರೆ ಬೋಟ್ ರಿವರ್ಸ್ ಬರ್ತದೆ. ಇನ್ ಕೇಸ್ ನಿಮಗೆ ಸ್ಟಾಪ್ ಮಾಡಬೇಕಾದ್ರೆ 2 ಸೆಕೆಂಡ್ ಇಟ್ ಮಾಡಿದರೆ ಬೋಟ್ ಸ್ಟಾಪ್ ಆಗುತ್ತೆ. ಕರಾವಳಿಯ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಾದ ಈ ಮ್ಯಾಂಗ್ರೂವ್ ಕಾಡುಗಳನ್ನು ಕಯಾಕಿಂಗ್ ಮೂಲಕ ತೋರಿಸುವಂತಹ ಈ ಸ್ಥಳವೇ ಪ್ಯಾರಡೈಸ್ ಮ್ಯಾಂಗ್ರೂವ್ ಕಯಾಕಿಂಗ್. ಈ ಪ್ರದೇಶದಲ್ಲಿ ನೋಡಲಿಕ್ಕೆ ಸಿಗುವಂಥದ್ದು ಕರ್ನಾಟಕದಲ್ಲಿನ 14 ಮ್ಯಾಂಗ್ರೂವ್ ಸ್ಪೀಶೀಸ್ಗಳಲ್ಲಿ ಒಂದಾದ ರೈಜೋಫೋರಾ ಮ್ಯಾಂಗ್ರೂವ್ಸ್. Mangrove experience was really good, and you can really experience the proper mangrove, what exactly it is. Plus they'll take you deeper to the mangrove and all. You can properly experience that. And what I can suggest, a small thing, like if you can come like during the high tides and all, then that would be great. Or else after post lunch like 3:34, then that's a great time for visiting this mangrove. ತುಳುನಾಡಿನ ಭಾಗವಾದ ಉಡುಪಿ ಜಿಲ್ಲೆಯಲ್ಲಿರುವಂಥದ್ದು ಬ್ಯೂಟಿಫುಲ್ ಬೀಚಸ್ಗಳಷ್ಟೇ ಅಲ್ಲದೆ ಸುಂದರವಾದ ಸಣ್ಣ ವ್ಯೂ ಪಾಯಿಂಟ್ಗಳು. ಉಡುಪಿಯಿಂದ ಸ್ವಲ್ಪ ದೂರದಲ್ಲಿರುವ ಇನ್ನಂಜೆ ಗ್ರಾಮದಲ್ಲಿ ಸಿಗುವಂಥದ್ದು ಅಂತಹ ಒಂದು ಸಣ್ಣ ಸ್ಥಳ
ಈ ಸ್ಥಳವೇ ಧನುಷ್ ತೀರ್ಥ. ಧನಸ್ಸಿನ ಆಕಾರದಲ್ಲಿರುವ ಈ ತೀರ್ಥದಲ್ಲಿ ವರ್ಷವಿಡೀ ನೀರಿರುವಂತಹ ವಿಚಾರ ಈ ಸ್ಥಳದ ವೈಶಿಷ್ಟ್ಯತೆಗೆ ಕಾರಣವಾಗುತ್ತೆ. ಇಷ್ಟು ಸುಂದರವಾದ ಧನಸ್ಸು ತೀರ್ಥದಿಂದ ಕೇವಲ 10 ಕಿಲೋಮೀಟರ್ ದೂರ ಬಂದಾಗ ಸಿಗುತ್ತೆ ಉಡುಪಿಯ ಒಂದು ಬ್ಯೂಟಿಫುಲ್ ಬೀಚ್. ಉಡುಪಿಗೆ ಏನಾದರೂ ಬಂದರೆ ನೀವು ಯಾವ್ದಾದ್ರು ಒಂದು ಇಂಟ್ರೆಸ್ಟಿಂಗ್ ಬೀಚ್ನ ಕವರ್ ಮಾಡಬೇಕು, ಯಾವ್ದಾದ್ರು ಒಂದು ತುಂಬ ರಶ್ ಇಲ್ಲದೆ ಇರುವಂತಹ ಬೀಚ್ನ ನೋಡಬೇಕು ಅಂತ ಅಂದರೆ ಈ ಬೀಚ್ನ ನೀವು ಕನ್ಸಿಡರ್ ಮಾಡ್ಬೋದು. ಒಂದು ಬೇಜಾರಿನ ವಿಷಯ ಏನಂತ ಅಂದರೆ ಈ ಬೀಚಲ್ಲಿ ಸಾಕಷ್ಟು ಪ್ಲಾಸ್ಟಿಕ್ಗಳನ್ನ ನೋಡಿದೆ, ಬಹಳಷ್ಟು ಕಡಿಮೆ ಜನ ಇದ್ದಾರೆ, ಆದರೆ ಸಾಕಷ್ಟು ಪ್ಲಾಸ್ಟಿಕ್ ಬ್ಯಾಗ್ಗಳಾಗಲಿ ಪ್ಲಾಸ್ಟಿಕ್ ಬಾಟಲ್ಗಳಾಗಲಿ ತುಂಬ ಎಸ್ದಿದ್ದಾರೆ. ಸೊ ಇಲ್ಲಿಗೆ ಬನ್ನಿ, ಆದರೆ ಪ್ಲಾಸ್ಟಿಕ್ ಐಟಮ್ಸ್ನ ಏನು ತರ್ತೀರ ಅದನ್ನು ದಯವಿಟ್ಟು ವಾಪಸ್ ತಗೊಂಡು ಹೋಗಿ, ಇಲ್ಲೇ ಬಿಟ್ಟು ಹೋಗಬೇಡಿ ಅಂತ ಕೇಳ್ಕೊಳ್ತೀನಿ. ಉಡುಪಿಯ ಫೇಮಸ್ ಬೀಚ್ಗಳ ಹತ್ತಿರವೇ ಇದ್ದು ಕರಾವಳಿ ತೀರದ ಕೆಲವೇ ಇಂಟ್ರೆಸ್ಟಿಂಗ್ ಬೀಚ್ಗಳಲ್ಲಿ ಒಂದಾಗಿರುವಂಥದ್ದು ಮಟ್ಟು ಬೀಚ್. ಇಲ್ಲಿನ ಶಾಂತವಾದ ನದಿಯ ವಾತಾವರಣ, ಹಸಿರಾದ ತೆಂಗಿನ ತೋಟಗಳು ಹಾಗೂ ಮಿನುಗುತ್ತಿರುವ ಅಲೆಗಳ ಹರಿವು ಸೂರ್ಯಾಸ್ತವನ್ನು ಮನಮುಟ್ಟುವಂತೆ ಮಾಡುತ್ತೆ. ತುಳುನಾಡಿನ ಸೊಬಗು ಕೇವಲ ಹಗಲಿಗೆ ಮಾತ್ರ ಸೀಮಿತವಲ್ಲದೆ ರಾತ್ರಿಯ ಉತ್ಸವಗಳಿಗೂ ಕೂಡ ಪ್ರಖ್ಯಾತಿಯಾಗಿದೆ. ಈ ಉತ್ಸವಗಳಲ್ಲಿ ಅತಿ ಮುಖ್ಯವಾದದ್ದು ಭೂತಕೋಲ. ದೈವಗಳ ಆಭರಣವೇ ಕೆಂಪು, ಅದರಲ್ಲಿ ಯಾವ ರೀತಿಯೋ ಬೇರೆ ಯಾವ ಕಲರಿನ ಒಂದು ಬಟ್ಟೆಯು ಬರಬಾರ್ದು. ಆದರೆ ಈಗೆಲ್ಲ ಕೆಲವು ಜನರು ಎಲ್ಲ ಹೊಸ ಒಂದು ಉಡುಪು ಮಾಡಿದರೆ ಚಂದ ಅನ್ನುವ ಒಂದು ಉದ್ದೇಶದಲ್ಲಿ ಖಾಲಿ ಕೆಂಪಾದರೆ ನೋಡಲಿಕ್ಕೊಂದು ಚಂದ ಆಗೋದಿಲ್ಲ, ಅದು ರಕ್ತ ಆಗಿ ತೋರ್ತದೆ. ಅದಕ್ಕೊಂದು ಪಟ್ಟೆ ಎಲ್ಲ ಮಾಡಿ ಕೆಂಪು ಒಂದು ಪ್ಯಾಂಟು, ಅದಕ್ಕೆ ಪೈಜಾಮ ಅಂತ ಹೇಳ್ತಾರೆ, ಪ್ಯಾಂಟ್ ಅಲ್ಲ ಅದು, ಅದಕ್ಕೆ ತೆಂಗಿನ ಸಿರಿಯ ಎಲ್ಲ ಹೂ ಮಾಡ್ತಾರೆ ಕಾಲಿಗೆಲ್ಲ, ಮತ್ತು ಕಾಲಿಗೆ ಗಗ್ಗರ ಅಣೆದಿದ್ದಾಗೆ ನೋವಾಗದಿದ್ದಾಗೆ ಹಾಳೆಯನ್ನು ಕೊಡ್ತಾರೆ. ಅದ್ರ ಮೇಲೆ ತಲೆಮಣಿ ತಲೆಬೊಟ್ಟು ಅಂತ ಹೇಳ್ತಾರೆ. ಅದು ದೈವದ ಒಂದು ಅರ್ಥ ಸಿಂಗಲ್, ತಲೆಮಣಿ ತಲೆಬೊಟ್ಟ ಅಂತ ಹೇಳ್ತಾರೆ ಅದಕ್ಕೆ, ಅದಾಗ್ತದೆ. ದೈವ ಈಗ ಅವರು ವೇಷ ಎಲ್ಲ ಹಾಕಿಕೊಂಡು ಪ್ರಥಮದಲ್ಲಿ ಆ ಗಗ್ಗರ ಇಡುವುದೇ ಪ್ರಾಮುಖ್ಯ. ಆ ಗಗ್ಗರದ ಗುರು ಹಿರಿಯರ ಹತ್ರೆಲ್ಲ ತೋರಿಸಿ ಇಡ್ತೇನೆ ಅಂತೇಳಿ ಹಿರಿಯರ ಒಂದು ಊರಿನವರ ಎಲ್ಲ ಭಕ್ತಿ ಅವಧಿಗಳಿಂದ ಒಪ್ಪಿಗೆ ತೆಕ್ಕೊಂಡು ಆ ಗಗ್ಗರ ಇಟ್ಟ ಮೇಲೆ ಅದೊಂದು ದೈವ ಆಗುವುದು. ಅದರವರೆಗೆ ಅಷ್ಟರವರೆಗೆ ಅದು ಮಾನವನಾಗಿ, ಅದರ ಮೇಲೆ ಒಂದು ದೈವಶಕ್ತಿ ಕೂಡಿ ಬರುವುದು ಅಂತಂದರೆ ಆ ಗಗ್ಗರ ಇಟ್ಟ ಮೇಲೆ ಆ ಗಗ್ಗರದಿಂದ ಬಂದಂಥ ಶಕ್ತಿ ಆ ಮಾನವ ದೇಹಕ್ಕೆ ಹರಡಿಕೊಂಡು ಅವನು ದೈವ ರೂಪ ಆಗಿರ್ತಾನೆ. ನೇಮೋತ್ಸವಕ್ಕೆ ನೆರೆದ ಗ್ರಾಮಸ್ಥರ ಒಗ್ಗಟ್ಟು, ಸರಳತೆಯ ಪ್ರತೀಕವಾದ ಹಿರಿಯರ ಪ್ರೀತಿ ಹಾಗೂ ಭಕ್ತಿಯ ನೇಕಾರರಾದ ದೈವಗಳ ಗಾಂಭೀರ್ಯತೆ ಇಡೀ ಗ್ರಾಮವನ್ನು ಭಾವನೆಗಳ ರಂಗಭೂಮಿಯನ್ನಾಗಿ ಮಾಡುತ್ತೆ. ಉಡುಪಿಯ ಸೌಂದರ್ಯ ಎಷ್ಟು ಅದ್ಭುತವಾಗಿದೆಯೋ ಈ ಜಿಲ್ಲೆಯ ಒಳಭಾಗದಲ್ಲಿರುವಂತಹ ಒಂದು ಸಣ್ಣ ಊರಿನ ಸೊಬಗು ಅಷ್ಟೇ ಸೊಗಸಾಗಿದೆ. ತುಳು ಭಾಷೆಯಲ್ಲಿ ಕಾರ್ಲಾ ಅಂತ ಕರೆಯಲ್ಪಡುವ ಈ ಸೊಗಸಾದ ಸಣ್ಣ ಊರಿನ ಹೆಸರೇ ಕಾರ್ಕಳ. ಜೈನ ಧರ್ಮದ ಉಸಿರಾಗಿರುವಂತಹ ಈ ಊರಲ್ಲಿ 18 ಜೈನ ಮಂದಿರಗಳಿವೆ. ಅವುಗಳಲ್ಲಿ ಸುಮಾರು 108 ಏಕಶಿಲಾ ಪಿಲ್ಲರ್ಗಳಿರುವ ಒಂದು ಬಸದಿಯ ಹೆಸರೇ ಚತುರ್ಮುಖ ಜೈನ ಬಸದಿ. ಇಲ್ಲಿ ಏನಂತ ಅಂದರೆ 18, 19, 20ನೇ ತೀರ್ಥಂಕರರ ಮೂರ್ತಿಗಳನ್ನು
4 ಕಡೆ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇದನ್ನು ಚತುರ್ಮುಖ ಬಸದಿ ಅಂತ ಒಂದು ಹೆಸರು ಬರುತ್ತೆ ಇದಕ್ಕೆ. ಸೊ ಇಲ್ಲಿ ಸಾಕಷ್ಟು ಪಿಲ್ಲರ್ಗಳನ್ನು ನೀವು ನೋಡ್ಬೋದು. ಸುಮಾರು 108 ಪಿಲ್ಲರ್ಗಳಿದೆಯಂತೆ. ಅದರಲ್ಲಿ ಕೆಲವೊಂದಂತೂ ಟನ್ಗಟ್ಟಲೆ ತೂಕ ಇದೆಯಂತೆ. ಇಮ್ಮಡಿ ಭೈರವಾರಸರು ಕಟ್ಟಿಸಿದ ಈ ದೇವಸ್ಥಾನ ಸುಮಾರು 500 ವರ್ಷಗಳ ಹಿಂದಿನದ್ದಾಗಿದ್ದು ವಿಜಯನಗರಿ ಶೈಲಿಯಲ್ಲಿದೆ ಅಂತ ಹೇಳ್ತಾರೆ. ಇಷ್ಟು ಸುಂದರವಾದ ಕಾರ್ಕಳ ತಾಲೂಕಿನಲ್ಲಿರುವಂಥದ್ದು 42 ಅಡಿ ಎತ್ತರದ ಮೊನೋಲಿಥಿಕ್ ಸ್ಟ್ಯಾಚ್ಯೂ ಗೊಮ್ಮಟೇಶ್ವರ. ಈ ದೇವಸ್ಥಾನದಿಂದ ಕೇವಲ 2 ಕಿಲೋಮೀಟರ್ ದೂರ ಬಂದಾಗ ಸಿಗೋದು ಕಾರ್ಕಳದ ಅಚ್ಚುಮೆಚ್ಚಿನ ದೇವಸ್ಥಾನ. ಇದನ್ನ ಕಟ್ಟಿ 1 ಇಯರ್ ಆಯಿತು. ಇದು ಓಲ್ಡ್ ಟೆಂಪಲ್, 600 ಓಲ್ಡ್ ಟೆಂಪಲ್, ತುಂಬ ಹಳೇದಿತ್ತು. ಸೊ ಯಾರು ಬರ್ತಾ ಇರಲಿಲ್ಲಾಗಿತ್ತು, ತುಂಬ ಹಳೇದಿತ್ತಲ್ಲ. ಸೊ ಹಾಗಾಗಿ ಯಾರು ಬರ್ತಾ ಇರಲಿಲ್ಲ. ಇಲ್ಲಿದು ಒಂದಿಷ್ಟು ಜನ ಸೇರಿಕೊಂಡು ಜೀರ್ಣೋದ್ಧಾರ ಮಾಡಬೇಕಂತ ಹೇಳಿಬಿಟ್ಟು ಅದನ್ನು ಎಲ್ಲರೂ ಸೇರಿ ಜೀರ್ಣೋದ್ಧಾರ ಮಾಡಿ ಸೊ ಇಷ್ಟು ಮಟ್ಟಿಗೆ ತಂದಿಟ್ಟಿದ್ದಾರೆ. ಯಾರೇ ಬಂದರೂ ಯಾರಿಗೂ ಬೇಜಾರಾಗಲ್ಲ. ಸೊ ಇಲ್ಲಿ ಬಂದರೆ ಆರಾಮಾಗಿ ಇದ್ದು ಕುತ್ಕೊಂಡು ಆರಾಮಾಗಿ ಹೋಗ್ಬೋದು. ವಿಶಾಲವಾದ ಕೆರೆಯ ಮಧ್ಯದಲ್ಲಿ ಪಾಂಡ್ಯನಾಥರು 15ನೇ ಶತಮಾನದಲ್ಲಿ ಕಟ್ಟಿಸಿದ ಈ ಸುಂದರವಾದ ಜೈನ ಮಂದಿರದ ಹೆಸರೇ ಆನೆಕೆರೆ ಚತುರ್ಮುಖ ಬಸದಿ. ಹಲವಾರು ಶತಮಾನಗಳ ಹಿಂದಿನ ಈ ದೇವಾಲಯಕ್ಕೆ ಈಗ ಕೊಟ್ಟಿರುವ ಹೊಸ ರೂಪದಲ್ಲಿ ಒಂದು ವಿಶಿಷ್ಟ ಭಾಗವೇ ಇಲ್ಲಿನ ರೊಟೇಟಿಂಗ್ ಪಿಲ್ಲರ್ಸ್. ಅಷ್ಟೇ ಅಲ್ಲದೆ ನಿಖರವಾದ ಕೆತ್ತನೆಗಳು ಹಾಗೂ ಶಿಲ್ಪಕಲೆಗಿರುವ ಆದ್ಯತೆ ಕಾರ್ಕಳವನ್ನು ಅತ್ಯಂತ ಸುಂದರ ಸ್ಥಳವನ್ನಾಗಿ ಮಾಡುತ್ತೆ. ಉಡುಪಿಯ ಜೈನ ಬಸದಿಗಳು ಎಷ್ಟು ಪುರಾತನವಾಗಿದೆಯೋ ದಕ್ಷಿಣ ಕನ್ನಡದ ಕೆಲವೊಂದು ವ್ಯೂ ಪಾಯಿಂಟ್ಗಳು ಅಷ್ಟೇ ನಿಗೂಢವಾಗಿದೆ. ಸಮುದ್ರ ಮಟ್ಟದಿಂದ ಸುಮಾರು 500 ಅಡಿ ಎತ್ತರದಲ್ಲಿರುವ ಮೂಡುಬಿದಿರೆಯಲ್ಲಿರುವಂಥದ್ದು ಅಂತಹ ಒಂದು ಟ್ರೆಕ್ಕಿಂಗ್ ಸ್ಪಾಟ್. ಇಲ್ಲಿಗೆ ಬಂದಮೇಲೆ ನಮಗೆ ಅರ್ಥ ಆಗಲ್ಲ ಎಲ್ಲಿಂದ ಶುರು ಮಾಡಬೇಕು ಟ್ರೆಕ್ಕಿಂಗು, ಈ ಕಡೆನಾ ಅಥವಾ ಆ ಕಡೆ ಹೋಗ್ಬೇಕಾ ಅಂತ ಕನ್ಫ್ಯೂಷನ್ ಆಗುತ್ತೆ. ನನಗೂ ಕೂಡ ಆಯಿತು. ಒಂದು ಸಣ್ಣ ಒಂದು ಬ್ಯಾನರ್ ಥರ ಇದೆ, ಒಂದು ಸಣ್ಣ ಬೋರ್ಡ್ ಥರ ಇದೆ. ಅದ್ರ ಪಕ್ಕದಲ್ಲೇ ಒಂದು ಸಣ್ಣ ಕಾಲ್ದಾರಿ ಥರ ಕಾಣುತ್ತೆ ನಿಮಗೆ. ಆ ಕಾಲ್ದಾರಿಯಲ್ಲಿ ಕರೆಂಟ್ ವೈರ್ನ ನೀವು ನೋಡ್ಬೋದು. ಆ ಕರೆಂಟ್ ವೈರ್ನ ನೀವು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೀವು ಫಾಲೋ ಮಾಡಬೇಕಾಗತ್ತೆ. ಅದೇನಿರುತ್ತೆ ಆ ವೈರ್ ಎಲ್ಲಿ ಹೋಗುತ್ತೆ, ಯಾವ ಡೈರೆಕ್ಷನಲ್ಲಿ ಹೋಗುತ್ತೆ, ಅದೇ ಡೈರೆಕ್ಷನಲ್ಲಿ ನಾವು ಹೋದರೆ ಸ್ಟಾರ್ಟಿಂಗಿಂದ ಹಿಡಿದು ಮೇಲ್ಗಡೆ ಒಂದು ದೇವಸ್ಥಾನ ಇದೆಯಂತೆ, ಅಲ್ಲಿವರೆಗೂ ತಲುಪ್ಬೋದು ಅಂತ ಹೇಳಿದ್ರು. ಮೂಡುಬಿದಿರೆಯಿಂದ 7 ಕಿಲೋಮೀಟರ್ ದೂರ ಬಂದು ಈ ಹಸಿರಾದ ಕಾಲು ದಾರಿಗಳಲ್ಲಿ ಸುಮಾರು ಅರ್ಧ ಗಂಟೆ ಟ್ರೆಕ್ಕಿಂಗ್ ಮಾಡಿದಾಗ ಸಿಗುತ್ತೆ ಬಂಡೆ ಕಲ್ಲುಗಳ ನಡುವೆ ಇರುವಂತಹ ಒಂದು ಶಿವನ ದೇವಸ್ಥಾನ. ಸಾಕಷ್ಟು ವರ್ಷಗಳ ಹಿಂದೆ ಗುರುಕುಲವಾಗಿದ್ದಂತಹ ಈ ಸ್ಥಳದಲ್ಲಿ ಭಕ್ತ ಮಾರ್ಕಂಡೇಯರು ತಪಸ್ಸು ಮಾಡಿದ್ರು ಅಂತ ಹೇಳ್ತಾರೆ. ಅಮೋಘವಾದ ಪಶ್ಚಿಮ ಘಟ್ಟದ ನಡುವೆ ಸಮುದ್ರ ಮಟ್ಟದಿಂದ ಸುಮಾರು 1200 ಅಡಿ ಎತ್ತರದಲ್ಲಿರುವ ಈ ವ್ಯೂ ಪಾಯಿಂಟಿನ ಹೆಸರು ಕೊಣಾಜೆ ಕಲ್ಲು. ಉಮಾಮಹೇಶ್ವರ ಬಂಡೆಕಲ್ಲುಗಳ ಜೊತೆಗೆ ಮೂಡುಬಿದಿರೆಯ ಹಸಿರಾದ ಹಳ್ಳಿಗಳನ್ನು ನೋಡಲಿಕ್ಕೆ ಅತ್ಯಂತ ಸುಂದರವಾಗಿರುತ್ತೆ. ಮಳೆ ಬರೋ ವಾತಾವರಣ ಆಗಿರೋದ್ರಿಂದ ಸೊ ಎಲ್ಲಿ ನೋಡಿದ್ರೂ ಏನೋ ಒಂಥರ ಈ ಫಾಗು ಮತ್ತು ಮಿಸ್ಟ್ ತುಂಬಿಕೊಂಡಿರೋ ಥರ ಕಾಣ್ತಾ ಇದೆ. ಬಹಳನೇ ಸುಂದರವಾಗಿದೆ. ಇನ್ನೊಂದೇನಂತ ಅಂದರೆ ಟ್ರೆಕ್ಕಿಂಗ್ ಮಾಡಾದಮೇಲೆ ಫಸ್ಟ್ ಸಿಗುವಂಥದ್ದು ಒಂದು ಸಣ್ಣ ದೇವಸ್ಥಾನ ಸಿಗುತ್ತೆ. ನಾವು ಆ ದೇವಸ್ಥಾನಕ್ಕೆ ಹೋಗಲಿಕ್ಕೂ ಕೂಡ ಈ ಬಂಡೆ ಕಲ್ಲುಗಳೆಲ್ಲ ಸೇರ್ಕೊಂಡಾಗಿರುವಂಥ ಒಂದು ಸಣ್ಣ ಪ್ಯಾಸೇಜಲ್ಲಿ ನಡ್ಕೊಂಡು ಹೋಗಬೇಕಾಗತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನು ಮಿಸ್ ಮಾಡ್ಕೋಬೇಡಿ. ಅದಾದಮೇಲೆ ಸ್ವಲ್ಪ ಟ್ರೆಕ್ಕಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಮಾಡ್ಬೋದು. ತುಂಬ ರೆಂಬೆ ಕೊಂಬೆಗಳೆಲ್ಲ ಸಪೋರ್ಟ್ಗೆ ಅಂತ ಇದೆ. ಸಪೋರ್ಟೆಲ್ಲ ತೊಗೊಂಡು ಅಲ್ಲಿಂದ
ನಾವಿಂಗೆ ಹತ್ಕೊಂಡು ಬಂದರೆ ಕೇಸರಿ ಬಣ್ಣದ ಬಟ್ಟೆಗಳನ್ನು ಹಾಕಿದ್ದಾರೆ ಡೈರೆಕ್ಷನ್ಸ್ಗೋಸ್ಕರ. ಅದನ್ನು ಫಾಲೋ ಮಾಡ್ಕೊಂಡು ಬಂದರೆ ಈ ರೀತಿಯ ಒಂದು ವ್ಯೂ ಸಿಗುತ್ತೆ. ಬಹಳ ಬಹಳ ಸುಂದರವಾಗಿದೆ. ಹೇಗೆ ಮೋಡ ಕವಿದ ಈ ಕಾಡು ನಿಗೂಢವಾಗಿದೆಯೋ ಹಾಗೆಯೇ ಮಳೆಯ ನಂತರದ ಮೂಡುಬಿದಿರೆ ಮನಮೋಹಕವಾಗಿರುತ್ತೆ. ನೀಳವಾದ ಹಸಿರು ನೆಲ, ಸರಳವಾದ ಸಂಜೆಯ ಬಿಸಿಲು ಹಾಗೂ ಮಧುರವಾದ ಮಳೆಬಿಲ್ಲಿನ ಆಕಾರ ತುಳುನಾಡಿನ ವೈಭವಕ್ಕೆ ತೋರಣವಾಗಿ ನಿಲ್ಲುತ್ತೆ. ಕರಾವಳಿ ಕರ್ನಾಟಕದ ಮತ್ತೊಂದು ಮುಖ್ಯವಾದ ಭಾಗವೇ ಮುರುಡೇಶ್ವರ. ಭಕ್ತಿಯ ಪ್ರತೀಕವಾದ ಈ ಸಣ್ಣ ಊರು ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ಒಂದು ಸುಂದರವಾದ ಸ್ಥಳವಾಗುತ್ತೆ. ಮುರುಡೇಶ್ವರದಲ್ಲಿ ಸ್ಕೂಬಾ ಡೈವಿಂಗ್ ಮಾಡಲಿಕ್ಕೆ ಬರುವ ಪ್ರತಿಯೊಬ್ಬರು ಬರಬೇಕಾಗಿರೋದು ಡಾಲ್ಫಿನ್ ಡೈವ್ ಸೆಂಟರ್ಗೆ. ಸಾಕಷ್ಟು ತರಹದ ಪ್ಯಾಕೇಜಸ್ಗಳನ್ನು ಕೊಡುವಂತಹ ಈ ಸ್ಥಳದಲ್ಲಿ ಪ್ರೊಫೆಷನಲ್ ಡೈವರ್ಸ್ಗಳ ಜೊತೆಗೆ ಸ್ಕೂಬಾ ಡೈವಿಂಗ್ ಮಾಡಿಸ್ತಾರೆ. And I'm going to let you know about the scuba gear and everything. We need to know such things before getting into the water. And now about the equipment. This is the equipment. It's the scuba gear, collaboration of 3 parts: tank, regulator, and the BCD, buoyancy control device it is. There is a way to keep it in your mouth. 3 steps it is. This is how we need to breathe. So underwater there is a communication way is hand signs. This is the sign for okay. If you are not comfortable, if you are not okay, something is going wrong, show this. This is the sign for something is going wrong. If you want me to take you go up to the surface, just show me this. And this is the sign for go down. These are the signs for scuba. Thank you. ಸ್ಕೂಬಾ ಡೈವಿಂಗ್ ಮಾಡಲಿಕ್ಕೆ ಮುರುಡೇಶ್ವರದಿಂದ ಸುಮಾರು 1 ಗಂಟೆ ಬೋಟಿಂಗ್ ಮಾಡಿ ಕೊನೆಗೆ ಸೇರುವಂತಹ ಸ್ಥಳವೇ ನೇತ್ರಾಣಿ ಐಲ್ಯಾಂಡ್. ಪಿಜನ್ ಐಲ್ಯಾಂಡ್ ಅಂತ ಕರೆಸ್ಕೊಳ್ಳೋ ಈ ಸ್ಥಳ ಭಾರತದ ಏಕೈಕ ಹೃದಯಾಕಾರದ ದ್ವೀಪವಾಗಿದ್ದು ಕರಾವಳಿಯ ದಿ ಬೆಸ್ಟ್ ಡೈವಿಂಗ್ ಸ್ಪಾಟ್. ಮುರುಡೇಶ್ವರವೆಂಬ ಈ ಸಣ್ಣ ಊರು ಲಕ್ಷಾಂತರ ಜನರ ಭಕ್ತಿ ಹಾಗೂ ಭಾವನೆಗಳಿಗೆ ಸಾರವಾಗಿರಲು ಕಾರಣವೇ ಶಿವ. ಕುಂದಕ ಬೆಟ್ಟದ ಮೇಲೆ ಕುಳಿತಿರುವ 123 ಅಡಿಯ ಶಿವನ ವಿಗ್ರಹಕ್ಕೆ ಶೃಂಗಾರವಾಗಿ ನಿಲ್ಲುವಂಥದ್ದು 20 ಮಹಡಿ ಎತ್ತರದ ರಾಜಗೋಪುರ. ದೇವಸ್ಥಾನದಿಂದ ಸುಮಾರು 10 ಕಿಲೋಮೀಟರ್ ದೂರ ಬಂದಾಗ ಸಿಗುತ್ತೆ ಸೂರ್ಯಾಸ್ತ ನೋಡುವಂತಹ ಒಂದು ಬ್ಯೂಟಿಫುಲ್ ಜಾಗ. ಸೊ ನೀವೇನಾದರೂ ಉಡುಪಿಯಿಂದ ಮುರುಡೇಶ್ವರಕ್ಕೆ ಹೋಗೋ ಟೈಮಲ್ಲಿ ಏನಾದ್ರು ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಸ್ಪಾಟ್ಸ್ನ ಕವರ್ ಮಾಡಬೇಕು ಅಂತ ಇದ್ದರೆ ಈ ಸೀ ವಾಕನ್ನು ನೀವು ಕನ್ಸಿಡರ್ ಮಾಡ್ಬೋದು. ಬಹಳ ಬಹಳ ಬ್ಯೂಟಿಫುಲ್ ಆಗಿದೆ. ಜೊತೆಗೆ ಸನ್ಸೆಟ್ ಟೈಮಲ್ಲಿ ಸಾಕಷ್ಟು ಬೋಟ್ಗಳು ಓಡಾಡ್ತಾ ಇರುತ್ತಂತೆ. ಆ ಸನ್ಸೆಟ್ನ ನೋಡಿಕೊಂಡು ಇಲ್ಲಿ ವಾಕ್ ಮಾಡಿಕೊಂಡು ಮತ್ತು ಆ ಬೋಟ್ ಓಡಾಡೋದನ್ನು ನೋಡೋಕ್ಕೆ ಬಹಳ ಬಹಳ ಸುಂದರವಾಗಿರುತ್ತೆ ಅಂತ ಇಲ್ಲಿರೋ ಲೋಕಲೈಟ್ಸ್ ನನಗೆ ಹೇಳ್ತಾ ಇದ್ರು. ಅರಬ್ಬಿ ಸಮುದ್ರವನ್ನು ಸೇರುವ ವೆಂಕಟಾಪುರ ನದಿಯ ಜೊತೆಗೆ
ಸುಂದರವಾದ ಸೂರ್ಯಾಸ್ತವನ್ನು ತೋರಿಸುವಂತಹ ಸೀ ವಾಕಿನ ಹೆಸರೇ ಅಳವೆಕೋಡಿ ಸೀ ವಾಕ್. ಇಲ್ಲಿ ಇಣುಕಿ ನೋಡುತ್ತಿದ್ದ ಸೂರ್ಯನ ಕಿರಣಗಳು ಕಡಲ ತೀರದ ಮನಸ್ಸುಗಳಿಗೆ ಭಗವಂತನ ಅಪ್ಪುಗೆಯಂತಿತ್ತು. ಮಿನುಗುತ್ತಿದ್ದ ಸಮುದ್ರದ ಅಲೆಗಳು ತುಳುನಾಡ ಸೊಬಗಿನ ಸಾರವನ್ನ ಮೆಲುಕು ಹಾಕುವಂತಿತ್ತು. ನೀಲಿ ಪ್ರಪಂಚದ ಮೀನುಗಳ ಭಾಷೆ ಕರಾವಳಿಯ ಭವ್ಯ ಬಾಂಧವ್ಯಗಳನ್ನು ಮತ್ತೊಮ್ಮೆ ಕೂಗಿ ಹೇಳುವಂತಿತ್ತು.